ಸೆಪ್ಟೆಂಬರ್ 22ರ ಸೋಮವಾರದಿಂದ ಜಾತಿ ಗಣತಿ ಆರಂಭ ಆಗ್ತಾ ಇದೆ. ವಿವಾದದ ನಡುವೆಯೂ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಬಂದಿದೆ. ಸುಮಾರು 60 ಪ್ರಶ್ನೆ ಹಾಕಿ ಮಾಹಿತಿ ಸಂಗ್ರಹ ಮಾಡಲಾಗುತ್ತೆ. ಮನೆ ಮನೆಗೆ ಭೇಟಿ ಕೊಟ್ಟು ಮಾಹಿತಿ ಸಂಗ್ರಹ ಮಾಡಲಾಗುತ್ತೆ. ನೋಡಿ, ಈಗ 22ರಿಂದ ಜಾತಿ ಗಣತಿ ಆರಂಭ ಆಗುತ್ತೆ. ಸಿದ್ದರಾಮಯ್ಯನವರು ಹೇಳಿದರು ಯಾವುದೇ ಕಾರಣಕ್ಕೂ ಮುಂದೂಡಿಕೆ ಆಗಲ್ಲ ಅಂತ ಹೇಳಿ. ಈಗ ಆರಂಭ ಆಗುತ್ತೆ. ನಿಮ್ಮ ಮನೆಗೂ ಕೂಡ ಬರ್ತಾರೆ. 60 ಪ್ರಶ್ನೆ ಇರುತ್ತೆ, ಒಂದು ಫಾರ್ಮ್ ಇರುತ್ತೆ, ಅದು ಡಿಜಿಟಲ್ ಕೂಡ ಇರುತ್ತೆ. ಈ ಹಿಂದೆ ಹೇಗೆ ಮಾಹಿತಿ ಸಂಗ್ರಹ ಆಗಿತ್ತಲ್ವ ಅದೇ ರೀತಿ ಯಾರು ಮನೇಲಿ ಇರ್ತೀರಾ ಅವ್ರ ಮಾಹಿತಿಯನ್ನು ಕೊಡ್ಬೋದು. ಇಲ್ಲದೇ ಇದ್ದರೆ ಆ ನಂಬರ್ ಇರುತ್ತೆ, ಒಂದು ಗೋಡೆಗೆ ಅಂಟಿಸಿ ಹೋಗ್ತಾರೆ, ಅದಕ್ಕೆ ಫೋನ್ ಮಾಡಿ ನೀವು ಡೀಟೇಲ್ಸನ್ನು ಕೊಡ್ಬೋದು. ಆ ಕಾಲಮ್ಗಳಲ್ಲಿ ಎಲ್ಲವೂ ಕೂಡ ಇರುತ್ತೆ. ಬಟ್ ಬಹಳ ವಿವಾದ ಅಂತೂ ಖಂಡಿತ ಇದೆ. 60 ಪ್ರಶ್ನೆಗಳು ಇರ್ತಾವೆ ನೋಡ್ರಿ. ಯಾವ್ಯಾವ ಪ್ರಶ್ನೆಗಳು? ಮನೆ ಮುಖ್ಯಸ್ಥರ ಹೆಸರೇನು, ಯಜಮಾನ್ರ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಕುಟುಂಬದ ಕುಲ ಹೆಸರು, ಮನೆ ವಿಳಾಸ, ಮೊಬೈಲ್ ನಂಬರ್, ರೇಷನ್ ಕಾರ್ಡು, ಆಧಾರ್ ಸಂಖ್ಯೆ, ಮತದಾರ ಗುರುತಿನ ಸಂಖ್ಯೆ, ಕುಟುಂಬದ ಒಟ್ಟು ಸದಸ್ಯರ ಸಂಖ್ಯೆ, ಧರ್ಮ, ಜಾತಿ ಅಥವಾ ಉಪಜಾತಿ, ಜಾತಿ ವರ್ಗ ಯಾವ್ದು ಬರುತ್ತೆ, SC ST ಬರುತ್ತಾ, OBC ಬರುತ್ತಾ, ಜಾತಿ ಪ್ರಮಾಣ ಪತ್ರ ಇದೆಯಾ, ಪ್ರಮಾಣ ಪತ್ರದ ಸಂಖ್ಯೆ ಎಷ್ಟು, ಡೇಟ್ ಆಫ್ ಬರ್ತು, ನಿಮ್ಮ ವಯಸ್ಸು, ಲಿಂಗ, ವೈವಾಹಿಕ ಸ್ಥಿತಿ ಹೆಂಗಿದೆ, ನಿಮ್ಮ ಜನ್ಮಸ್ಥಳ, ವಿದ್ಯಾಭ್ಯಾಸದ ಮಟ್ಟ, ಮನೆಯಲ್ಲಿ ಓದೋಕ್ಕೆ ಬಲ್ಲವರು ಎಷ್ಟಿದ್ದಾರೆ, ಮಕ್ಕಳಿಗೆ ಶಾಲೆಗೆ ಹೋಗ್ತಾ ಇದ್ದಾರಾ ಮಕ್ಕಳು, ಶಾಲೆ ಪ್ರಕಾರ ಅಂದರೆ ಹೇಗೆ ಪ್ರೈವೇಟಾ ಅಥವಾ ಗೌರ್ಮೆಂಟ್ ಶಾಲೆನ, ಮನೆಯಲ್ಲೇ ಶಾಲೆ ಬಿಟ್ಟವ್ರು ಇದ್ದಾರಾ, ಮನೆಯ ಮುಖ್ಯ ಉದ್ಯೋಗ ಏನು, ಎಷ್ಟು ಜನ ಉದ್ಯೋಗದಲ್ಲಿ ಇದ್ದಾರೆ, ಕೆಲಸದ ಪ್ರಕಾರ ಯಾವುದು, ಖಾಸಗಿನ ಸರ್ಕಾರಿನ, ನಿರುದ್ಯೋಗಿಗಳು ಇದ್ದಾರಾ, ದಿನಸಿ ಆದಾಯ ಎಷ್ಟು, ತಿಂಗಳ ಆದಾಯ ಎಷ್ಟು, ತಿಂಗಳ ಖರ್ಚು ಎಷ್ಟು, ಸಾಲ ಇದೆಯಾ, BPL ಕಾರ್ಡ್ ಇದೆಯಾ, APL ಇದೆಯಾ, ಪಿಂಚಣಿ ಪಡಿತಿದ್ದೀರಾ, ಒಟ್ಟು ಜಮೀನು ಎಷ್ಟಿದೆ, ಕೃಷಿ ಜಮೀನು ಎಷ್ಟಿದೆ, ಮತ್ತು ನಿವಾಸಿಯ ಜಮೀನು ಎಷ್ಟಿದೆ, ಮನೆ ಸ್ವಂತದ್ದ ಅಥವಾ ಬಾಡಿಗೆದ, ಮನೆ ಪ್ರಕಾರ ಯಾವುದು, ಕಚ್ಚಾನ ಪಕ್ಕಾನ, ವಿದ್ಯುತ್ ಸಂಪರ್ಕ ಇದೆಯಾ ಇಲ್ವಾ, ಕುಡಿಯೋ ನೀರಿನ ಮೂಲ ಯಾವುದು, ಟಾಯ್ಲೆಟ್ ಇದೆಯಾ ಇಲ್ವಾ, ಮನೇಲಿ ಎಷ್ಟು ಕೊಠಡಿಗಳಿದ್ದಾವೆ, ಇಂಟರ್ನೆಟ್ ಇದೆಯಾ, ಮೊಬೈಲ್ ಸೌಲಭ್ಯ ಇದೆಯಾ, ವಾಹನ ಯಾವುದು, ಸೈಕಲ್ಲ, ಬೈಕಾ, ಕಾರಾ ಏನಿದೆ, ರೇಷನ್ ಸಬ್ಸಿಡಿ ಸಿಗ್ತಾ ಇದೆಯಾ, ವಸತಿ ಯೋಜನೆ ಲಾಭ ಪಡೆದಿದ್ದೀರಾ ನೀವು, ವಿದ್ಯಾರ್ಥಿ ವೇತನ ಪಡೆದಿದ್ದೀರಾ, ಸ್ಕಾಲರ್ಶಿಪ್ಪು, ಮೀಸಲಾತಿ ಲಾಭ ಪಡೆದುಕೊಳ್ತಾ ಇದ್ದೀರಾ, ಆರೋಗ್ಯ ಯೋಜನೆ ಲಾಭ ಏನಾದರೂ ಇದೆಯಾ, ಮನೆಯಲ್ಲಿ ವಿಧವೆ ಯಾರಾದರೂ ಇದ್ದಾರಾ, ಅಂಗವಿಕಲರು ಯಾರಾದರೂ ಇದ್ದಾರಾ, ಹಿರಿಯ ನಾಗರಿಕರು 60+ ಇದಿರುವಂಥವ್ರು ಯಾರಾದರೂ ಇದ್ದಾರಾ, 6 ವರ್ಷದೊಳಗಿನ ಮಕ್ಕಳು ಎಷ್ಟು ಜನ ಇದ್ದಾರೆ, ಮತ್ತು ಯುವಕರು 18ರಿಂದ 35 ಎಷ್ಟಿದ್ದಾರೆ, ಯಾವುದೇ ಸಾಮಾಜಿಕ ಸಂಘ ಸಂಸ್ಥೆಯಲ್ಲಿ ಸೇರಿದ್ದೀರಾ, ಮನೆಯಲ್ಲಿ ನೋಂದಾಯಿತ ಮತದಾರರು ಎಷ್ಟಿದ್ದಾರೆ, ಮತದಾನ ಮಾಡುವವರೇ ಅಂದರೆ ಎಷ್ಟು ಜನ ಇದ್ದಾರೆ ವೋಟ್ ಮಾಡುವಂಥವ್ರು, ಮತ್ತು ಜಾತಿ ಆಧಾರದ ಮೇಲೆ ಭೇದ ಭಾವ ನೀವು ಅನುಭವಿಸಿದ್ದೀರಾ, ಜಾತಿ ಸಮೀಕ್ಷೆಯಿಂದ ನಿಮಗೆ ಏನು ಪ್ರಯೋಜನ. ನೋಡಿ, ಇವೆಲ್ಲ ನಿಮಗೆ ಆಯ್ಕೆಗಳಿರ್ತವೆ, ಅಂಶಗಳು, ಇವೆಲ್ಲ ವಿಷಯಗಳಿದು. 60 ವಿಷಯಗಳ ಮೇಲೆ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ನೀವು ಪರಿಪೂರ್ಣವಾಗಿ ಮಾಹಿತಿಯನ್ನು ಕೊಡಬೇಕು. ನಿಮ್ಮ ಸ್ಥಿತಿಗತಿಗಳು ಸರ್ಕಾರಕ್ಕೆ ಗೊತ್ತಾಗಬೇಕು. ಅದರ ಮೇಲೆ ಸರ್ಕಾರ ನಿಮಗೆ ಯಾವುದೋ ಒಂದು ಸೌಲಭ್ಯಗಳಾಗಿರ್ಬೋದು ಅಥವಾ ಮೀಸಲಾತಿಗಳಾಗಿರ್ಬೋದು ಅದನ್ನು ನಿರ್ಧಾರ ಮಾಡೋಕ್ಕೆ ಇವೆಲ್ಲವೂ ಕೂಡ ಅನುಕೂಲ ಆಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ವಿರೋಧದ ಗೊಂದಲದ ಮಧ್ಯೆ ಕೂಡ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಈಗ ಜಾತಿ ಸಮೀಕ್ಷೆಗೆ. ಆ ವಿಷಯಗಳನ್ನು ನೋಡ್ತಾ ಇದ್ದು 60 ವಿಷಯ ಇದು ಅಂದರೆ ಓವರಾಲ್ ಆ ಕುಟುಂಬದ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಮಾನದಂಡವಾಗಿಟ್ಕೊಂಡು ಕಂಪ್ಲೀಟಾಗಿ ವೈಜ್ಞಾನಿಕವಾಗಿ ಈ ಒಂದು ಗಣತಿಯನ್ನು ಮಾಡಬೇಕು ಅಂತೇಳಿ ಸರ್ಕಾರ ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ಇವೆಲ್ಲ ವಿಷಯಗಳನ್ನು ನೋಡ್ತಾ ಇದ್ದಾರೆ. ಓವರಾಲ್ ಜನರು ಯಾವ ರೀತಿ ಮಾಹಿತಿಯನ್ನು ಕೊಡಬೇಕಾಗತ್ತೆ, ಅದರ ಜೊತೆಗೆ ಏನೆಲ್ಲ ಕಾರ್ಯಗಳನ್ನ ಈ ಸಂದರ್ಭದಲ್ಲಿ ಮಾಡ್ತಾರೆ ಅಂತ. ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ, ಅಧಿಕೃತ ಆದೇಶವನ್ನು ಕೂಡ ಹೊರಡಿಸಿದೆ. ಈ ಸೋಮವಾರದಿಂದ ಗಣತಿದಾರರು ಪ್ರತಿ ಮನೆಗಳಿಗೆ ತೆರಳಿ ಗಣತಿಯನ್ನ ಪ್ರಾರಂಭ ಮಾಡಲಿದ್ದಾರೆ. ಸುಮಾರು 60 ಪ್ರಶ್ನೆಗಳನ್ನ ಈ ಗಣತಿಯ ಸಂದರ್ಭದಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಅಂದರೆ ಪ್ರತಿ ಮನೆಗೆ ಗಣತಿದಾರರು ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಆ ಮನೆಯ ಯಜಮಾನ ಯಾರು, ಅವರ ವಂಶ ಏನು, ಆ ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ, ಎಷ್ಟು ಜನ ಗಂಡು ಮಕ್ಕಳಿದ್ದಾರೆ, ಯಾರು ಉದ್ಯೋಗದಲ್ಲಿದ್ದಾರೆ, ಯಾರು ಬೇರೆ ನಗರ ಪ್ರದೇಶಗಳಲ್ಲಿದ್ದಾರೆ, ಅಲ್ಲಿ ಸ್ಥಳೀಯವಾಗಿ ವಾಸ ಮಾಡ್ತಾ ಇರುವಂಥವ್ರು ಯಾರು, ಮದುವೆ ಆಗಿರುವಂಥವ್ರು ಯಾರು, ಅವರು ಬೇರೆಯಾಗಿದ್ದಾರಾ ಅಥವಾ ಕೂಡು ಕುಟುಂಬದಲ್ಲೇ ವಾಸ ಮಾಡ್ತಾ ಇದ್ದಾರಾ, ಮತ್ತು ಹಿಂದೆ ಏನಾದರೂ ಬೇರೆ ಧರ್ಮಗಳಿಗೆ ಒಂದು ರೀತಿ
ಅವರು ಹೋಗಿದ್ರೆ ಅದರ ಬಗ್ಗೆ ಏನಾದರೂ ಮಾಹಿತಿಗಳಿದೆಯಾ, ಅಥವಾ ಮೂಲ ನಿಮ್ಮ ಜಾತಿ ಯಾವುದು, ನಿಮ್ಮ ಕುಲಕಸುಬು ಏನು, ಈಗ ಪ್ರಸ್ತುತ ಯಾರೆಲ್ಲ ಉದ್ಯೋಗದಲ್ಲಿದ್ದಾರೆ, ಯಾವ ಉದ್ಯೋಗದಲ್ಲಿದ್ದಾರೆ, ಪದವಿಯನ್ನು ಪಡೆದಿದ್ದಾರಾ, ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರಾ, ಈ ಸಂಪೂರ್ಣವಾದಂಥ ಒಂದು ಮಾಹಿತಿಗಳನ್ನು ಆಧರಿಸಿ ಅವರಿಂದ ಮಾಹಿತಿಗಳನ್ನು ಪಡೆದುಕೊಂಡು ಅದನ್ನು ಡಿಜಿಟಲ್ ಆ್ಯಪ್ ಮೂಲಕ ನಮೂದು ಮಾಡುವಂಥ ಒಂದು ನಿರ್ಧಾರ ಇದರ ಹಿಂದೆ ಆಗಿದೆ. ಈಗಾಗಲೇ ನಾವು ನೋಡ್ತಾ ಇರ್ಬೋದು, ನಿನ್ನೆಯಷ್ಟೇ ವೀರಶೈವ ಸಮಾಜ ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶವನ್ನು ಮಾಡಿತ್ತು. ಜನರಲ್ಲಿ, ಆ ಸಮುದಾಯದ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥ ಒಂದು ಪ್ರಯತ್ನ ಮಾಡಿತ್ತು. ಏನು ಹಿಂದೆ ಕಾಂತರಾಜ್ ಅವರ ವರದಿಯಲ್ಲಿ ಕೆಲವು ಗೊಂದಲಗಳಿದ್ವು, ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಒಳಪಂಗಡಗಳನ್ನು ಬಿಡಲಾಗಿದೆ, ಬೇರೆಯ ಧರ್ಮಗಳಿಗೆ ಸೇರಿಸಲಾಗಿದೆ, ನಮ್ಮ ಒಳಪಂಗಡಗಳನ್ನು ಮತ್ತೆ ಬೇರೆ ಜಾತಿಗಳಲ್ಲಿ ಕಾಲಂಗಳಲ್ಲಿ ಹಾಕಲಾಗಿದೆ ಅನ್ನುವಂತಹ ಆರೋಪಗಳು ಆ ಸಂದರ್ಭದಲ್ಲಿ ಬಂದಿತ್ತು. ನಮ್ಮ ಅಂಕಿ ಸಂಖ್ಯೆಗಳು ಇವತ್ತು ಕಡಿಮೆ ಆಗಿದೆ ಅಂತೇಳಿ. ಈಗ ಅದೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡೆ ಪ್ರತಿ ಮನೆಗಳಿಗೆ ಭೇಟಿಯನ್ನು ಕೊಡಬೇಕಾಗತ್ತೆ. ಆದರೆ ಇವತ್ತು ಒಕ್ಕಲಿಗ ಸಮುದಾಯದ ನಾಯಕರು ಕೂಡ ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿದ್ರು. ಅಲ್ಲೂ ಕೂಡ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಲಾಗಿದೆ. ತಮ್ಮ ಸಮುದಾಯದಲ್ಲಿ ಜಾಗೃತಿಯನ್ನು ಮೂಡಿಸೋದು ಮತ್ತೆ ಸರ್ಕಾರದ ಗಣತಿ ಏನಿದೆ ಇದಕ್ಕೆ ಸಂಪೂರ್ಣವಾದಂಥ ಒಂದು ಸಹಕಾರವನ್ನು ಕೊಡುವಂಥ ನಿರ್ಧಾರವನ್ನು ಕೂಡ ಇವತ್ತು ತೆಗೆದುಕೊಳ್ಳಲಾಗಿದೆ. ಸೊ ಈ ಎಲ್ಲ ಅಂಕಿ ಅಂಶಗಳನ್ನು ಇಟ್ಕೊಂಡು ಈಗ ಸೋಮವಾರದಿಂದ ಸಮೀಕ್ಷೆ ನಡೆಯುತ್ತೆ. ಆದರೆ ಸಮೀಕ್ಷೆಯ ಸಂದರ್ಭ ಸರಿಯಲ್ಲ ಅನ್ನುವಂಥ ಆರೋಪಗಳನ್ನು ಕೂಡ ಇವತ್ತು ಒಕ್ಕಲಿಗ ಸಮುದಾಯದ ಸಭೆಯಲ್ಲಿ ವ್ಯಕ್ತಪಡಿಸಲಾಗಿದೆ. ಯಾಕೆಂದ್ರೆ ನವರಾತ್ರಿ ಆಚರಣೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗೋದ್ರಿಂದ ಕೆಲವರು ಊರುಗಳಿಗೆ ಹೋಗ್ತಾರೆ, ಕೆಲವರು ನವರಾತ್ರಿಗೆ ಹೋಗ್ತಾರೆ. ನಾವು ನವರಾತ್ರಿ ಪೂಜೆಗಳಲ್ಲಿ ಭಾಗಿಯಾಗ್ತೇವೆ. ಹಾಗಾಗಿ ಈ ವಿಸ್ತರಣೆಯನ್ನ ಮಾಡಬೇಕು. ಕೇವಲ 15 ದಿನಗಳಲ್ಲಿ ಸರ್ವೆಯನ್ನ ಮಾಡೋದಕ್ಕೆ ಆಗೋದಿಲ್ಲ, ಅದನ್ನ ವಿಸ್ತರಣೆ ಮಾಡಿ ಅನ್ನುವಂಥ ಬೇಡಿಕೆಗಳನ್ನು ಕೂಡ ಈಗ ಸರ್ಕಾರಕ್ಕೆ ಇಡಲಾಗಿದೆ. ಹಾಗಾಗಿ ಸೋಮವಾರದ ನಂತರ ಇದರ ಬಗ್ಗೆ ಸಮೀಕ್ಷೆ ಪ್ರಾರಂಭವಾಗುತ್ತೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.